ಗತಿ ಇಲ್ದೆ ಅವ್ರ ಮನೆ ಹತ್ರ ಹೋಗಿದ್ನ. ಏನೋ ನಮ್ ಜಾನು ಮದ್ವೆ ಆಗಿ ಎಷ್ಟು ದಿನ ಆಯ್ತು, ಅವಳ ಹತ್ರ ಮಾತಾಡಿಲ್ಲ, ಅವಳ ನೋಡಿಲ್ಲ, ಏನೋ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋಣ ಅಂತ ಅವ್ರ ಮನೆ ಹತ್ರ ಹೋದ್ರೆ ಈ ಮಂಗಳನೇ ಅನುಮಾನದಿಂದ ನೋಡೋದ, ನನಗೆ ಎಷ್ಟು ಅವಮಾನ ಮಾಡೋದ. ಇಲ್ಲಿಗೆ ತಕ್ಕ ಶಾಸ್ತಿ ಮಾಡ್ಬೇಕು. ಈ ವಿಷಯನ ಇಲ್ಲಿಗೆ ಬಿಡಬಾರ್ದು, ಅದೆಲ್ಲ ಬುದ್ಧಿ ಕಲಿಸ್ಬೇಕು. ಅಮ್ಮಂಗೆ ಫೋನ್ ಮಾಡ್ತೀನಿ. ಮಂಗಳ, ಚೆನ್ನಾಗಿದೀಯಾ? ತುಂಬಾ ಚೆನ್ನಾಗಿದ್ದೀನಿ. ಯಾಕ್ ಮಂಗಳ, ಯಾಕೆ ಹೀಗ್ ಮಾತಾಡ್ತಿದೀಯಾ? ಏನಾಯ್ತು? ನನ್ಗೆಲ್ಲೂ ಬೆಲೆನೇ ಇಲ್ವಲ್ಲ. ಏನ್ ಹೇಳ್ತಾ ಇದೀಯ ನೀನು? ನಿಜಾನೇ ಹೇಳ್ತಿದ್ದೀನಮ್ಮ, ನನ್ಗೆ ಯಾವ ಮನೆಯಲ್ಲೂ ಎಲ್ಲೂ ಬೆಲೆನೇ ಇಲ್ಲ. ಒಟ್ಟೊಟ್ಟಾಗಿ ಮಾತಾಡ್ಬೇಡ. ಏನಾಯ್ತು ಅಂತ ಹೇಳು. ಏನಮ್ಮ ಹೇಳೋದು? ಜಾನು ನೋಡ್ಬೇಕು ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ. ಆದ್ರೆ ಅವ್ನ್ ಯಾವನೋ ವಾಚ್ಮ್ಯಾನ್ ಅಂತೆ ನನ್ನನ್ನ ಅನುಮಾನದಿಂದ ನೋಡ್ಬಿಟ್ಟು ಅವ್ರ ಮನೆ ಒಳಗಡೆ ಬಿಡಕ್ ಬೇಡ್ವಾ? ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದ್ ಯಾವ್ದೋ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಕೂಡಾಕ್ಬಿಟ್ಟ ಗೊತ್ತಾ? ಆಮೇಲೆ ಎಷ್ಟೊತ್ತಾದ್ಮೇಲೆ ಬಂದ, ನಾಯಿನೂ ಕರ್ಕೊಂಡ್ ಬಂದಿದ್ದ. ಹೇಗೆಲ್ಲ ಎದುರಿಸ್ಬಿಟ್ಟ ಗೊತ್ತಾ? ನನ್ ಜೀವ ಉಳಿಸ್ಕೊಂಡ್ ಬಂದಿರೋದು ದೊಡ್ಡ ವಿಷಯ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅಮ್ಮ, ನೀನ್ ಹೋಗಿ ಹೋಗಿ ನನ್ ಮುದ್ದು ತಂಗಿ ಜಾನನ್ನ ಎಂತವ್ರ ಮನೆ ಕೊಟ್ಬಿಟ್ಟಿದ್ಯಮ್ಮ. ಅಲ್ಲ, ಮನೆ ಹತ್ರ ಹೋದ್ರೆ ಈಗ ನಡ್ಸ್ಕೊಳೋದು? ನೀನ್ ಹೇಳು. ಅಲ್ಲ, ನಾನು ಅವ್ರ ಮನೆಗೆ ಹೋಗಿದ್ನಲ್ಲ, ಯಾರು ಹೊತ್ಕೊಂಬರಕ್ ಹೋಗಿರ್ತೀನ ಹೇಳು. ಅಲ್ಲಮ್ಮ, ನೀನ್ ಯಾವಾಗ ಜಾನು ಮನೆಗೆ ಹೋಗಿದ್ದೆ? ನೆನ್ನೆ ಹೋಗಿದ್ದೆ. ಅಲ್ಲಿಗೆ ಹೋಗ್ ಬಂದಾಗಿಂದ ಫುಲ್ಲು ಚಳಿ ಜ್ವರ. ಇನ್ನೂ ಹುಷಾರಾಗಿಲ್ಲ ನನಗೆ ಗೊತ್ತಾ? ನಿನ್ ಸತ್ರು ಅವ್ರ ಮನೆ ಹತ್ರ ಹೋಗಲ್ಲ ನಾನು. ಏ ಮಂಗಳ, ಏನಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ನೀನ್ ಮೊದ್ಲು ಹುಷಾರಾಗು, ನಾನ್ ಅಳಿಯಂದ್ರ ಹತ್ರ ಮಾತಾಡ್ತೀನಿ. ಹುಷಾರಾಗ್ತೀನಿ ಬಿಡು, ಇಲ್ಲ ಅಂದ್ರೆ ನಿಮ್ ಬಂದು ನೋಡ್ಕೊಂಡ್ಬಿಡ್ತೀಯಾ? ಬಾಯ್. ಏ ಸೆಕ್ಯೂರಿಟಿ ಪಾಪಿ ನನ್ ಮಗ. ಅಳಿಯಂದ್ರೆ, ಏನತ್ತೆ? ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಿ? ಮಂಗಳ ಮನೆಗ್ ಬಂದಿದ್ಲಂತೆ. ಹಾಗೆ ನೀನ್ ಜಾಸ್ತಿ ಮಾತಾಡಿದ್ರೆ ಕೆಲಸ ಬಿಡಿಸ್ಬಿಡ್ತೀನಿ ನೋಡು. ಬಾಯ್ ಮುಚ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ ನನ್ನ. मैडम 1 मिनट, आप इधर ही आ जाइए. ಅಲ್ಲ ಅಳಿಯಂದ್ರೆ, ನೀವು ನಮ್ ಮಂಗಳಂಗೆ ಈಗ ಮಾಡೋದು? ಕ್ಷಮಿಸಿ ಅತ್ತೆ, ಮಂಗಳ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ವಿಷಯ ನನಗೆ ಖಂಡಿತ ಗೊತ್ತಿಲ್ಲ. ಆದರೆ ಅವ್ರು ಬಂದಾಗ ಜಾನ್ವಿ ಅವ್ರಿಗೊಂದು ಫೋನ್ ಮಾಡ್ಬೋದಿತ್ತಲ್ವಾ? ಒಳಗೆ ಕರ್ಕೊಂಡಿರೋರಪ್ಪ. ಹೌದಮ್ಮ, ಅಕ್ಕ ಮನೆಗೆ ಬಂದಿರೋ ವಿಷಯ ನಂಗೆ ಇವಾಗಲೇ ಗೊತ್ತಾಗಿದ್ದು. ಅವಳು ನಂಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಫೋನ್ ಮಾಡಿದ್ಲಂತೆ, ನಿನ್ ಫೋನ್ ರೀಚ್ ಆಗ್ಲಿಲ್ಲ ಅಂತ ಹೇಳಿದ್ಲು. ಇದೆಲ್ಲ ನೆಟ್ವರ್ಕ್ ಏನೋ ಕಟ್ ಆಗುತ್ತಲ್ಲ, ಅದರಿಂದ ಆಗಿರೋ ಪ್ರಾಬ್ಲಮ್ ಅನ್ಸುತ್ತೆ. ಆದ್ರೂ ಅಳಿ ಅಂದ್ರೆ ಮನೆಗೆ ಬಂದವ್ರ ಜೊತೆ ಆ ವಾಚ್ಮ್ಯಾನ್ ಹಾಗೆ ನಡ್ಕೋಬೋದಾ? ತಪ್ಪು ಅವನದಲ್ಲ ಮಾವ, ಅವನಿಗೆ ಕನ್ನಡ ಬರೋದಿಲ್ಲ. ಮನೆಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಹೀಗೆ ಬಂದಾಗ ಬಲವಂತವಾಗಿ ಒಳಗೆ ಹೋಗೋ ಪ್ರಯತ್ನ ಮಾಡಿದ್ರೆ ಹೀಗೆ ಮಾಡಿಬಿಡ್ತಾನೆ. ಹಿಂದಿನ ವರ್ಷ ನನಗೆ ಪರಿಚಯ ಇದೆ ಅಂತ ಹೇಳ್ಕೊಂಡು ಯಾರೋ ಇಬ್ರು ಮನೆಗೆ ನುಗ್ಗಿ ದರೋಡೆ ಮಾಡಿಬಿಟ್ಟಿದ್ರು. ಆಗ್ಲಿಂದ ಗೊತ್ತಿಲ್ಲದಿರೋರು ಬಂದರೆ ಹೀಗೆ. ಆದರೆ ಮಂಗಳವರು ಒಬ್ಬರೇ ಬಂದಿದ್ದಾರಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ನೋಡಿ, ನೀವೆಲ್ಲರೂ ಒಟ್ಟಿಗೆ ಬಂದಿದ್ದೀರಿ, ಒಳಗೆ ಬಿಟ್ಟಿದೆ ಅಂತಾನೆ. ನಾನು ಈಗಲೇ ಅವನಿಗೆ ಮಾತಾಡ್ತೀನಿ ತಾಳಿ. ಇರ್ಲಿ ಬಿಡಿ. ವಿಷಯ ಏನಂದ್ರೆ, ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ನೋಡಕ್ ಬರ್ತಾರೆ, ಅವ್ರ ಜೊತೆ ಇವ್ನಿಂಗ್ ವರ್ತಿಸ್ಬಿಟ್ರೆ ನಿಮ್ ಗೌರವ ಏನಾಗುತ್ತೆ? ನಮ್ಮ ಭಾಷೆ ಗೊತ್ತಿರೋರ್ನ ನೇಮಕ ಮಾಡ್ಕೊಂಬಿಡಿ. ಸರಿ ಮಾವ, ಆದರೆ ಮಂಗಳ ಅವ್ರಿಗೆ ನಮ್ಮಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ ರೀ, ನಿಮ್ದೇನು ತಪ್ಪಿಲ್ಲ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಅಪ್ಪ, ನಾನು ಈ ಮನೆಗೆ ಬರೋಕ್ಕಿಂತ ಮೊದಲು ಇವರೊಬ್ಬರೇ ಇದ್ದಿದ್ದು. ಆಗ ಗೊತ್ತಿಲ್ದಿರೋರು ಯಾರು ಮನೆಗೆ ಬರ್ತಿರ್ಲಿಲ್ಲ. ಅಕ್ಕ ಹೀಗೆ ದಿಢೀರಂತ ಬಂದ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ?
ಅವಳ ಬಗ್ಗೆ ಮೊದ್ಲೇ ಗೊತ್ತಲ್ಲ, ಇಲಿ ಬಂತು ಅಂದ್ರೆ ಹುಲಿ ಬಂತು ಅಂತ ಅಂತಾಳವಳು. ಸುಮ್ಮನೆ ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು. ಸರಿಮಾ. ಜಾನು, ಆಯ್ತಮ್ಮ, ಏನೋ ಆಸೆಯಿಂದ ಬಂದಿರ್ತಾಳೆ, ಅವಮಾನ ಆಗಿದ್ ನೋಡಿ ಹೀಗೆಲ್ಲ ಮಾತಾಡಿದಾಳೆ. ಇನ್ನೊಂದ್ಸಲ ಅವಳನ್ನ ನಾನೇ ಮನೆಗೆ ಕರ್ಕೊಂಡು ಬರ್ತೀನಿ. ನಾನು ವಾಚ್ಮನ್ ಜೊತೆ ಮಾತಾಡಿ ಬರ್ತೀನಿ. ಈಗ ಇವ್ರು ಬಂದಿರೋದೇ ಸಾಕಾಗ್ತಿಲ್ಲ ಅಂತ ಅವ್ರನ್ನ ಬೇರೆ ಕರ್ಕೊಂಡು ಬರ್ತಾರ. ಇವ್ರು ಬಂದೇ ಈ ಮನೆ ಈ ಪರಿಸ್ಥಿತಿಗೆ ಬಂದಿದೆ. ಇನ್ನು ಅವ್ರು ಬಂದರೆ ಅಷ್ಟೇ. ನಮಸ್ತೆ 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 ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಸಿಂಚು ಎಷ್ಟು ಚೆನ್ನಾಗಿ ಹಾಡ್ತಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ನನಗೆ ತುಂಬಾ ಇಷ್ಟ ಆದ್ಲಮ್ಮ. ಸಿಂಚು, ಅಪ್ಪ, ಏನವ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ಅದು ಪೂಜೆಗೆ ಅವ್ವ ಇಲ್ಲಿ ಕಾಣ್ತಾನೆ ಅಲ್ಲ? ಸಿದ್ದು ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದಾರೆ. ಹೌದಾ? ಪೂಜೆ ಎಲ್ಲ ಆಯ್ತಾ? ಆಯ್ತಪ್ಪ, ಸರಿ, ನಾನು ದೇವ್ರ ಕೈ ಮುಗಿದು ಬರ್ತೀನಿ. ಬರ್ರಿ. ಸಿಂಚು, ಏನು ನಿಮ್ಮಪ್ಪ ಬಂದ್ಬಿಟ್ಟಿದ್ದಾರೆ? ಸದ್ಯ ಅಪ್ಪನ್ಗೆ ಏನು ಗೊತ್ತಾಗಿಲ್ಲ ಅನ್ಸುತ್ತೆ. ಬಾ, ಮೊದ್ಲು ಇಲ್ಲಿಂದ ಹೋಗೋಣ. ಬಾ. ಓಹ್, ಏನವ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದಿ? ಸುಮ್ಮನೆ ಹಾಗೆ ಅಂಕಲ್, ಇವ್ರು ಕರೆದ್ರಲ್ಲ ಬಂದೆ. ಅಕ್ಕಳಪ್ಪ, ಮೇಡಮ್ ಅವರೇ, ನೀವು ಬಂದ್ಬಿಟ್ಟಿದ್ದೀರಿ? ಅವ್ರ ಜೊತೆಗೆ ಬಂದಿದೆ. ಸರಿ, ನಾನು ನಮಸ್ಕಾರ ಹಾಕೊಂಬರ್ತೀನಿ. ನೀವು ನೋಡಿ ನಿಮ್ಮ ಕೆಲಸ. ಪುರಿ, ನೀನಲ್ಲಿ ವೇಟ್ ಮಾಡ್ತಿರೋ, ನಂಗೊಂದು ಚೂರು ಕೆಲಸ ಇದೆ, ಬರ್ತೀನಿ. ಸರಿ. ನನಗಂತೂ ತುಂಬಾನೇ ಭಯ ಆಗೋಗಿತ್ತು ಸತ್ಯ. ಆಂಟಿ, ಹುಡುಗಿ ನೋಡಿದ್ರಾ? ಹೇಗನ್ನಿಸ್ತು? ನನಗೇನೋ ತುಂಬಾ ಇಷ್ಟ ಆದ್ಲು. ಒಂದ್ಸಾರಿ ಈಡು ಜೋಡಿ ನೋಡಿದ್ರೆ ಚೆನ್ನಾಗಿತ್ತೇನೋ. ಹೌದು, ಇವಳು ಸಿದ್ದು ಪಕ್ಕ ನಿಂತ್ಕೊಂಡು ಹೇಗ್ ಕಾಣ್ತಾಳೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಅದೆಲ್ಲ ಈಗ ಹೇಗ್ ಸಾಧ್ಯ? ಅವಳಿಗೇನಾದ್ರೂ ಡೌಟ್ ಬಂದ್ರೆ ಎಲ್ಲ ಎಡವಟ್ಟಾಗೋಗುತ್ತೆ. ಏನು ತೊಂದರೆ ಆಗದೆ ಇದ್ದಂಗೆ ನಾವು ನೋಡ್ಕೋತೀವಿ, ನೀನ್ ತಲೆ ಕೆಡಿಸ್ಕೋಬೇಡ. ಅಮ್ಮ, ಈಗ ಸಿದ್ದು ಎಲ್ಲಿದ್ದಾನೋ, ಅವನ್ನ ಹೇಗೆ ಕರೆಸ್ತೀಯಾ? ಅವ್ನು ಯಾಕೆ ಕರೆಸ್ಬೇಕು ಅಂತ ನನಗೆ ಗೊತ್ತು. ಸರಿ, ನೀವು ಏನಾದ್ರೂ ಮಾಡಿ, ಆದ್ರೆ ಅವಳಿಗೆ ಮಾತ್ರ ಗೊತ್ತಾಗೋ ಹಾಗಿಲ್ಲ. ಸರಿ ಅಮ್ಮ. ಅಮ್ಮ, ಹೇಗ್ ಸಾಧ್ಯ? ಸುಮ್ಮನೆ ಇರು. ಹಿಡ್ಕ. ಅಯ್ಯ, ಹಾಕವಾ ಹಿಡ್ಕ. ಓ, ನಮ್ಮವ್ವ. ಹೇಳವಾ? ಸಿದ್ದು, ಎಲ್ಲಿದ್ಯಾ ಮಗ್ನೆ? ಯಾಕವಾ, ಏನಾಯ್ತು? ಬೇಗ ದೇವಸ್ಥಾನ ಹತ್ರ ಬಾಪ್ಪ. ಅವ ಏನಾಯ್ತವ? ನಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ. ನಿಮ್ಮ ಅಜ್ಜಿ ಇದ್ದಕ್ಕಿದ್ದಂಗೆ ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ. ನೀನ್ ಬೇಗ ಬಾಕಂದ. ಸರಿ ಕಣವ, ನಾನೀಗಲೇ ಬರ್ತೀನಿ. ಸರಿಯಪ್ಪ. ಏನಾಯ್ತು ಅಂಕಲ್? ಮುತ್ತಮ್ಮ, ನಮ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನೀಗ ಹೋಗ್ಲೇಬೇಕು. ನಾನು ಏನು ಇರ್ತಾ ಬರ್ತೀನಿ, ಆಗ ನಿನ್ನ ಜೊತೆ ಆಟಾಡ್ತೀನಿ, ಸರಿನಾ? ಅಮ್ಮ, ಅವ್ನು ಬೇಗ ಬರ್ತಾನೆ, ಬಾ ಒಳಗಡೆ ಹೋಗೋಣ. ಸರಿ ನಡಿ. ಏ ವೆಂಕಿ ಅಣ್ಣ, ಅಲ್ಲಿ ಯಾಕೆ ಕೂತಿದ್ಯಾ? ಬಾ ಇಲ್ಲಿ. ವೆಂಕಿ, ಬಾಪ್ಪ ಬಾ. ಬಾ ಸುಮ್ನೆ. ಏ ಬಾರ, ಇಲ್ಲಿ ಬಾ. ಊಟ ರೆಡಿ. ಅಮ್ಮ, ಇವತ್ತು ಬಡಿಸೋದೆಲ್ಲ ಬೇಡ ಅಮ್ಮ. ನಾನು ಬೆಳ್ದಿಂಗ್ಳ ಊಟನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಕೈ ತುತ್ತು ಹಾಕು. ಹಾಗಾದ್ರೆ ಅಳಿಯಂದ್ರು ಮನೆಯಲ್ಲಿ ಹಗಲಲ್ಲೇ ಬೆಳದಿಂಗ್ಳು ಊಟ ಆಗ್ತಾ ಇದೆ. ಚೆನ್ನಾಗಿದೆ.
ಪ್ಲೀಸ್ ಪ್ಲೀಸ್. ಹೌದಾ, ಸರಿ. ಬರೀ ಅವ್ರಿಗೆ ಮಾತ್ರ ಕೈ ತುತ್ತು ಕೊಟ್ರೆ ಸಾಕ? ನನಗೂ ಬೇಕು. ಈ ಕೈ ತುತ್ತಲ್ಲಿ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ಯಾ, ಕೊಡು. ಅಳಿಯಂದ್ರೆ, ಯಾಕೆ ಅಳಿಯಂದ್ರೆ, ಏನಾಯ್ತು? ಏನಿಲ್ಲ ಅತ್ತೆ, ಈ ಕೈ ತುತ್ತು ತಿನ್ನಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಚಿಕ್ಕವನಾದಾಗಿಂದ ನನಗೆ ಲಾಲಿ ಹಾಡೋರು ಯಾರೂ ಇರಲಿಲ್ಲ, ಕೈ ತುತ್ತು ತಿನ್ಸೋರು ಯಾರೂ ಇರಲಿಲ್ಲ. ನಿಮ್ಮ ಮನೇಲಿ ಆ ಬೆಳೆದಿಂಗ್ಳ ಊಟದಲ್ಲೇ ಮೊದಲನೇ ಸರ್ತಿ ನಾನು ಈ ಥರ ಕೈ ತುತ್ತು ತಿಂದಿದ್ದು. ಅಳಿಯಂದ್ರೆ, ಲಕ್ಷ್ಮಿ ನಮ್ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಈ ಕೈ ತುತ್ತು ಸಂಪ್ರದಾಯ ನಡ್ಕೊಂಬಂದಿದೆ. ನಮ್ಮನೆಯಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಬೆಳದಿಂಗ್ಳಲ್ಲಿ ಎಲ್ಲ ಸೇರಿ ಲಕ್ಷ್ಮಿ ಕೈಯಿಂದ ತುತ್ತು ತಿಂತೀವಿ. ಆದರೆ ನನಗಿದು ಇಷ್ಟ ಆಗದೆ ಇರೋ ಸಂಪ್ರದಾಯ. ಅಳಿಯಂದ್ರೆ, ನಮ್ಮ ಹರೀಶನ್ಗೂ ನಿಮ್ಮ ಥರ ಎತ್ತರಕ್ಕೆ ಬೆಳಿಬೇಕು, ದೊಡ್ಡ ಇಂಡಸ್ಟ್ರಿ ಮಾಡಬೇಕು ಅಂತ ಆಸೆ. ಏನೋ ಪಾಪ ಕಾಲ ಕೊಟ್ಟು ಬರ್ತಾ ಇರಲಿಲ್ಲ. ನೀವು ನಮ್ಮ ಮನೆಗೆ ಕಾಲಿಟ್ಟು ಗಳಿಗೆ ಎಲ್ಲ ಒಳ್ಳೇದಾಗ್ತಾ ಇದೆ. ಅವನೊಂದು ನಿರ್ಧಾರ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡಿದ್ದಾನೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅವ್ರು ಪಡ್ತಿರೋ ಕಷ್ಟಕ್ಕೆ ನನಗೆ ಕ್ರೆಡಿಟ್ ಕೊಟ್ಟರೆ ಸರಿ ಹೋಗಲ್ಲ ಅಲ್ವಾ? ಮೊದಲಿಂದಾನೂ ಅವರು ತುಂಬ ಟ್ಯಾಲೆಂಟೆಡ್ ವ್ಯಕ್ತಿನೇ. ನೋಡ್ತಾ ಇರಿ, ಇನ್ನೂ ತುಂಬ ಎತ್ತರಕ್ಕೆ ಬೆಳೀತಾರೆ. ನಿಮ್ ಬಾಯಿ ಹರಕೆಯಿಂದ ಹಾಗೆ ಆದ್ರೆ ತುಂಬಾ ಸಂತೋಷ ಅಳಿಯಂದ್ರೆ. ನಿಮ್ಮ ಕೆಲಸ ಹೇಗೆ ನಡೀತಿದೆ? ಮನೆಯವ್ರು ಎಲ್ಲರನ್ನೂ ಜೊತೆ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದು, ಎಲ್ಲರೂ ಎಂಜಾಯ್ ಮಾಡಿರೋರು ಅನ್ಸುತ್ತೆ. ಖಂಡಿತ ಎಲ್ರಿಗೂ ಸಂತೋಷ ಆಗ್ತಿತ್ತು ಅಳಿಯಂದ್ರೆ, ಆದ್ರೆ ಸಂತೋಷ್ಗೆ ರಜಾ ಕೊಡೋದಿಲ್ಲ. ಇನ್ನು ಹರೀಶ ಈಗ ತಾನೇ ಅಂಗಡಿ ಮಾಡಿದಾನೆ, ಅವನು ಎಲ್ಲಿಗೂ ಬರೋದಕ್ಕಾಗೋದಿಲ್ಲ. ಇನ್ನು ಸಿಂಚನ ಸಾಮಾನ್ಯವಾಗಿ ಎಲ್ಲೂ ಆಚೆ ಬರೋದಿಲ್ಲ. ಭಾವನಂಗೂ ಕೆಲ್ಸ ಇದೆ. ವೀಣನ್ ಕರ್ದೆ, ಆದ್ರೆ ಮನೆ ನೋಡ್ಕೋಬೇಕು ಅಂತ ಅವಳು ಅಲ್ಲೇ ಉಳ್ಕೊಂಡ್ಲು. ಈ ಸತಿ ಇದೆಲ್ಲ ಕಾರಣ ಹೇಳ್ತಿದ್ಯಾ, ಮುಂದಿನ ಸರಿ ಇದ್ಯಾವುದೂ ಹೇಳೋ ಆಗಿಲ್ಲ, ಎಲ್ಲರನ್ನೂ ಕರ್ಕೊಂಡು ಬರಲೇಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಂಗಳಕ್ಕನ ಕರ್ಕೊಂಡು ಬರಲೇಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ತಾಂಡವ ಆಡ್ಬಿಡ್ತಾಳಷ್ಟೇ. ಒಂದು ದಿವಸಕ್ಕೆ ಇವ್ರನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಎಷ್ಟು ದಿವಸ ಇರ್ತಾರೋ? ಹೇಗಾದರೂ ಮಾಡಿ ಇಲ್ಲಿಂದ ಇವ್ರನ್ನೆಲ್ಲ ಕಳಿಸ್ಬೇಕು. ಇಲ್ಲದೆ ಹೋದ್ರೆ ನೆಮ್ಮದಿಯಾಗಿ ಉಸಿರಾಡೋಕ್ಕೂ ಆಗಲ್ಲ. ಸಿದ್ದೇಗೌಡ, ಯಾಕೆ ಹಿಂಗ್ ಗಾಬರಿ ಆಗಿ ಬರ್ತಾ ಇದ್ದಿ? ಅಪ್ಪಾಜಿ, ಅವ್ವ ಇಲ್ಲಿ ಒಳಗಾರ ಅವ್ರ ಕಲ. ಅವ್ವ ಅಜ್ಜಿಗೇನೋ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರಲ್ಲ. ನಾನು ಇಷ್ಟೊತ್ತಕ ಅಲ್ಲೇ ಇದ್ದೇನೆ, ಏನು ಹೇಳಲೇ ಇಲ್ಲ. ನಾನು ಏನೋ ಅರ್ಜೆಂಟ್ ಕೆಲಸ ಆಯ್ತು ಅಂತ ಹೋಗ್ತಿದ್ದೆ. ಸರಿ ಬಾ, ಇದೇ ನೋಡೋಣ ಬಾ. ಪರವಾಗಿಲ್ಲ ಅಪ್ಪಾಜಿ, ನಾನು ನೋಡ್ಕೊತೀನಿ. ನಿಮ್ಮ ಅದೇನೋ ಕೆಲಸ ನೋಡ್ಕೊಡಿ. ಹುಷಾರ್ಕಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅರ್ಜೆಂಟಾಗಿ ಫೋನ್ ಮಾಡು. ಸರಿ ಅಪ್ಪಾಜಿ, ನೋಡಿ. ಓಕೆ ರೈಟ್, ಬಲ ಆಯ್ತು.
ಸಿದ್ದುನೇ ಬಂದಿಲ್ಲ. ಬರ್ತಾನೆ ಇರು, ಫೋನ್ ಬರ್ತಾ ಇದೆ. ಅವನೇ ಫೋನ್ ಮಾಡಿದ್ದಾನೆ. ಸಿದ್ದು ಎಲ್ಲಿದ್ಯಮ್ಮ? ನೀವೆಲ್ಲಿದ್ದೀರವ್ವ? ನಾವು ದೇವಸ್ಥಾನದೊಳಗಿದ್ದೀವಿ. ಬಂದೆ. ಬಂದ. ಅವ್ವ ಎಲ್ಲವ ಅಜ್ಜಿ? ಏನಾಯ್ತು ಅವ್ರಿಗೆ? ನಿಮ್ಮ ಅಜ್ಜಿಗೆ ಏನೂ ಆಗಿಲ್ಲಪ್ಪ. ಮತ್ತೆ ಅರ್ಜೆಂಟಾಗಿ ಬಂದು ಫೋನ್ ಮಾಡ್ದಲ್ವಾ? ನಾನು ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರೆ ನೀನು ಬರ್ತಿದ್ದ, ಅದಕ್ಕೆ ಹೇಳಿದೆ. ಎಷ್ಟು ಗಾಬರಿ ಆಯ್ತು ಗೊತ್ತಾ ನಂಗೆ. ನೀನಾದ್ರೂ ಹೇಳೋದಲ್ವೇನೆ? ಸರಿ, ಎಲ್ಲಿ ಅಜ್ಜಿ? ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ನೀನು ಕೈ ಮುಗಿದು ಒಂದು ಪ್ರದಕ್ಷಿಣೆ ಹಾಕೊಂಬ. ಹೋಗಮ್ಮ ಹೋಗು. ಸತ್ಯ ಬಂದಲ್ಲ. ಪ್ರದಕ್ಷಿಣೆ ಹಾಕೋಣ. ದೇವ್ರೆ ಕಾಪಾಡಪ್ಪ, ಆದಷ್ಟು ಬೇಗ ನನ್ನ ಕಮ್ಲಿ ನನ್ನ ಪ್ರೀತಿನ ಒಪ್ಕೊಳಂಗ್ ಮಾಡಪ್ಪ. ಅವರಿಬ್ರು ಒಟ್ಟಿಗೆ ಬರ್ತಿದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಜೋಡಿ ಅಂತೂ ಸೂಪರ್. ಓ ಹಾಯ್. ಓ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮವರೆಲ್ಲ ಆರಾಮ? ಓಹ್ ಚೆನ್ನಾಗಿದ್ದಾರೆ. ಕೇಳ್ದೆ ಅಂತೇಳಿ ಹೇಳ್ತೀನಿ. ಯಾರದು? ಆಮೇಲೆ ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಸಿಚ್ಚು ಸಿಂಚು, ದೇವರೇ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದಾನೆ ಅನಿಸ್ತಾ ಇದೆ. ಹೌದಮ್ಮ.